ನಿಮಗೇನಾದರೂ ನಿಮ್ಮ ಶಿಶು ಇದು ಅಂತಂದರೆ ಮಗುದು ಇನ್ನೂ ಹಲ್ಲು ಬಂದಿಲ್ಲ, 1 ವರ್ಷ ದಾಟಿದ್ರೂ ಕೂಡ ಇನ್ನೂ ಹಲ್ಲು ಬಂದಿಲ್ಲ ಅಂತಂದರೆ ಈ ವಿಡಿಯೋ ನೋಡಿ ನೀವು. ಒಬ್ಬೊಬ್ಬರಿಗೆ ಹಲ್ಲು ಹುಟ್ಟಿದ ತಕ್ಷಣ ಬರ್ತದೆ, ಒಬ್ಬೊಬ್ಬರಿಗೆ 3 ತಿಂಗಳು ಇಲ್ಲಾಂದರೆ 6 ತಿಂಗಳು ಇವೆಲ್ಲ ಬರ್ತದೆ. ಒಬ್ಬೊಬ್ಬರಿಗೆ ಇನ್ನೂ 1 ವರ್ಷ ಆದರೂ ಕೂಡ ಬರಲ್ಲ. ಅದಕ್ಕೇನು ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಲ್ಲು ಡಿಲೇ ಆಗೋದಕ್ಕೆ ಬಹಳ ಕಾರಣಗಳಿರ್ತವೆ. ಏಕೆಂದರೆ ಅವರಿಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರ್ಬೋದು, ಇಲ್ಲಂತಂದರೆ ಅವ್ರ ಜೆನೆಟಿಕ್, ಇಲ್ಲಂತಂದರೆ ಅದು ಹಲ್ಲು ಬರೋದಕ್ಕೆ ಅದು ಏನಾದರೂ ಆಬ್ಸ್ಟ್ರಕ್ಷನ್ ಇರ್ಬೋದು. ಅಂತಂದರೆ ಅಲ್ಲಿ ಮೇಲಿಂದು ಭಾಗ ಪಿಂಕ್ ಕಲರ್ ಭಾಗ ಇರ್ತದಲ್ವ, ಅದರಿಂದ ಕೂಡ ಆಬ್ಸ್ಟ್ರಕ್ಷನ್ ಇರ್ಬೋದು, ಅದರಿಂದ ಕೂಡ ಆಗ್ತಾ ಇರಲ್ಲ. ಇನ್ನೊಂದು ರೀಸನ್ ಬಂದು ಪ್ರಿಮೇಚರ್ ಬೇಬಿ ಅಂದರೆ ಪ್ರಿಮೇಚರ್ ಪ್ರೀಟರ್ಮ್ಗಿಂತ ಡೆಲಿವರಿ ಆಗಿದ್ದು, ಮತ್ತು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು, ಸಿಂಡ್ರೋಮ್ಸ್ ಇರ್ಬೋದು, ಆ್ಯನೋಡಾನ್ಚಿಯಾ ಅಂತ ಹೇಳ್ತೀವಿ ಅದಕ್ಕೆ. ಇನ್ನೊಂದು ಬಂದು ಲೋ ಬರ್ತ್ ವೇಟ್ ಬೇಬಿ, ಮತ್ತು ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೂ ಕೂಡ ಡಿಲೇ ರಪ್ಷನ್ ಆಗ್ತದೆ. ಯೂಶಲಿ ಫಸ್ಟ್ ಹಲ್ಲು ಬಂದು ಅಂದರೆ ಇಂಡಿಯನ್ ಪಾಪ್ಯುಲೇಷನ್ ಒಳಗೆ 8 ತಿಂಗಳಿಂದ ಸ್ಟಾರ್ಟ್ ಆಗ್ತದೆ. ಅಂತಂದರೆ ಕೆಳಗಡೆದು ಇದು ಏನು ಅಂತೀವಲ್ಲ ದವಡೆಗೆ, ಅಲ್ಲಿ ಕೆಳಗಡೆ ಹಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ನಿಮಗೆ ಈ ಥರ ಟೀತಿಂಗ್ ಸಿಮ್ಟಮ್ಸ್ ಆಗ್ತಾ ಇರ್ತದೆ ಬರುವಾಗ. ಅಂದರೆ ನಿಮ್ಮದು ಇದು ಪೂಪ್ ಮಾಡಿದ್ದು ಗ್ರೀನಿಶ್ ಆಗಿರ್ತದೆ, ಯಾಕಂದರೆ ಅವರು ಸಿಕ್ಕಿದ್ದೆಲ್ಲ ಹಾಕಿಕೊಂಡಿರ್ತಾರಲ್ಲ, ಅದರಿಂದ ಇನ್ಫೆಕ್ಷನ್ ಕೂಡ ಆಗಿರ್ತದೆ. ಮತ್ತು ನಿಮಗೆ 3 ವರ್ಷ ಒಳಗಡೆ ಎಲ್ಲ ಹಲ್ಲು ಬರಬೇಕು. ಬಂದಿಲ್ಲ ಅಂತಂದರೆ ನೀವು ತಕ್ಷಣ 1 ಇಯರ್ ಇಲ್ಲಾಂದರೆ 15 ಮಂತ್ಸ್ ಒಳಗಡೆ ಪಿಡಿಯೋಡಾಂಟಿಸ್ಟ್ ಹತ್ರ ಹೋಗೋದು ಉತ್ತಮ. ಇದು ಫಾರಿನ್ ಕಂಟ್ರೀಸ್ನಲ್ಲಿ ಯೂಶಲಿ 6 ತಿಂಗಳ ಒಳಗಡೆ ಫಸ್ಟ್ ಹಲ್ಲು ಬಂದುಬಿಡ್ತದೆ. ಇದು ನಮ್ಮದು ಇಂಡಿಯನ್ ಪಾಪ್ಯುಲೇಷನ್ನಲ್ಲಿ ಆ್ಯಾವ್ರೇಜ್ ಬಂದು 8 ಮಂತ್ಸಿಂದ 1 ವರ್ಷ ಅಂತಂದರೆ 1 ಇಯರ್ಸ್, ಇಲ್ಲಿ 15 ಮಂತ್ಸ್ ಕೂಡ ಬರ್ತದೆ. ಅದು ನಾರ್ಮಲ್ ನಮ್ಮ ಭಾರತ ದೇಶದಲ್ಲಿ. ಯಾಕಂದರೆ ಅದು ಬುಕ್ಸ್ ಎಲ್ಲ ಇಂಡಿಯನ್ ಅದರೊಳಗೆ ಬರಿಲ್ಲ, ಎಲ್ಲ ಫಾರಿನ್ ಆಥರ್ಸ್ ಇರ್ತಾರಲ್ಲ, ಅದಕ್ಕೆ ಅವ್ರದ್ದು ಪ್ರಕಾರ, ಅವ್ರ ಪಾಪ್ಯುಲೇಷನ್ ಪ್ರಕಾರ ಅವ್ರು ಬರೆದಿರ್ತಾರೆ. ಅಲ್ಲಿ ಫಾರಿನ್ ಕಂಟ್ರೀಸ್ ಒಳಗೆ ಬೇಗನೆ 6 ಮಂತ್ಸ್ 7 ಮಂತ್ಸ್ ಒಳಗೇ ಎರಪ್ಟ್ ಆಗ್ತದೆ. ಏನಂತಂದರೆ ಇಲ್ಲಿ ನಮ್ಮ ಭಾರತ ದೇಶ ಒಳಗೆ ಆಲ್ಮೋಸ್ಟ್ 8 ತಿಂಗಳಿಂದ 15 ಮಂತ್ಸ್ ಒಳಗಡೆ ಹಲ್ಲು ಬರೋದು ಸ್ಟಾರ್ಟ್ ಆಗ್ತದೆ. ಇದು ಆ್ಯಾವ್ರೇಜ್ ಹಲ್ಲು ಬರೋ ಇದಕ್ಕೆ. ಅದಕ್ಕೇನು ಭಯ ಬೇಕಾದ ಏನಿಲ್ಲ. ಏನಂತಂದರೆ 15 ಮಂತ್ಸ್ ಆದರೂ ಕೂಡ ಇನ್ನೂ ಹಲ್ಲು ಬಂದಿಲ್ಲ ಅಂತಂದರೆ ನೀವು ಒಂದು ಸಾರಿ ಪಿಡಿಯೋಡಾಂಟಿಸ್ಟ್ ಅಂತಂದರೆ ಡೆಂಟಿಸ್ಟ್ ಹತ್ರ ಹೋಗಿ ಒಂದು ಸಾರಿ ತೋರಿಸೋದು ಒಳ್ಳೆಯದು, ಉತ್ತಮ. ಯಾಕೆಂದರೆ ಹಲ್ಲು ಬರೋದಕ್ಕೆ ಏನಂತ ಅವರು ಕಾರಣ ಅವ್ರಿಗೆ ಗೊತ್ತಾಗಿರ್ತದೆ. ಒಂದು ಸಾರಿ ಒಂದು ಎಕ್ಸ್ರೇ ತೆಗಿತಾರೆ, ಇಲ್ಲಾಂದರೆ ಅದು ಹಲ್ಲಿಂದು ಯಾಕೆ ಬಂದಿಲ್ಲ ಅಂತ ಅವರು ಏನಾದರೂ ಟ್ಯಾಬ್ಲೆಟ್ಸು ಇಲ್ಲಾಂದರೆ ಅದ್ಮೇಲೆ ಮಾಂಸ ಸ್ವಲ್ಪ ತೆಗಿತಾರೆ. ಅದು ತೆಗೆದು ಕೂಡ ಹಲ್ಲು ಎರಪ್ಟ್ ಆಗೋ ಚಾನ್ಸಸ್ ಇರ್ತದೆ. ಇಲ್ಲಂತಂದರೆ ಸ್ವಲ್ಪ ಕ್ಯಾಲ್ಶಿಯಂ ಸಿರಪ್ಪು ಅವೆಲ್ಲ ಕೊಡ್ತಾರೆ. ನಾರ್ಮಲ್ ಡೆಂಟಿಸ್ಟ್ ಹತ್ರ ಹೋಗಬೇಡ್ರಿ, ಅದಕ್ಕೆ ಸ್ಪೆಷಲೈಸ್ಡ್ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಂತ ಇರ್ತಾರೆ, ಅವ್ರ ಹತ್ರ ತೋರಿಸಿದ್ದೆ ಉತ್ತಮ. ನಿಮ್ಮ ಪಿಡಿಯೋಡಾಂಟಿಸ್ಟ್ ಅಂತ ಇಲ್ಲಾಂದರೆ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಂತ ಹೇಳ್ತಾರೆ. ನಾನು ಇನ್ನೊಂದು ವಿಡಿಯೋ ಮಾಡಿದ್ದೇನೆ, ಹಲ್ಲು ಬರುವಾಗ ಏನೇನು ಹೋಮ್ ರೆಮಿಡೀಸ್ ಮಾಡ್ಬೋದು, ಮತ್ತು ಸಿಂಪ್ಟಮ್ಸ್ ಏನು, ಅದಕ್ಕೆ ಟ್ರೀಟ್ಮೆಂಟ್ ಏನು, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿದ್ದೇನೆ. ಅದರೊಳಗೆ ಪೂರ್ತಿ ವಿವರಣೆಗಳನ್ನು ಕೊಟ್ಟಿದ್ದೇನೆ. ನಾನು ಈ ವಿಡಿಯೋ ಜಸ್ಟ್ ಯಾವಾಗ ಹಲ್ಲು ಬರ್ತದೆ ಅಂತಂತ ವಿಡಿಯೋ ಮಾಡಿದ್ದೇನೆ. ಇದು ಆ್ಯಾವ್ರೇಜ್ ಇಂಡಿಯನ್ ಪಾಪ್ಯುಲೇಷನ್ ಒಳಗೆ 8 ಮಂತ್ಸಿಂದ 15 ಮಂತ್ಸ್ ಒಳಗಡೆ ಬರ್ತದೆ. ಸ್ವಲ್ಪ ಲೀಡ್ ಅಂತಂದರೆ ಹುಡುಗಿಯರಿಗೆ ಜಲ್ದಿ ಎರಪ್ಟ್ ಆಗ್ತದೆ, ಆದರೆ ಬಾಯ್ಸಿಗೆ ಸ್ವಲ್ಪ ಎರಪ್ಟ್ ಆಗೋದು ಕಡಿಮೆ ಆಗ್ತದೆ. ಯಾಕಂದರೆ ಅವ್ರದ್ದು ಗ್ರೋತ್ ಸ್ಪರ್ಟ್ಸ್ ಹುಡುಗಿಯರ್ದು ಫಾಸ್ಟ್. ಬಾಯ್ಸ್ಗೆ ಏನಾದರೂ ಟೀತಿಂಗ್ ಪೇನ್ ಇದ್ದರೆ ಈ ತಿಸ್ಮಿ ಮೋತಿ ಮನೆಮದ್ದು ಬಹಳ ಉಪಯೋಗ. ಈ ವಿಡಿಯೋ ಕೂಡ ವಾಚ್ ಮಾಡಿ ಮರಿಬೇಡಿ.